ಸರಿಯಾಗಿ ಬೆಳಗಿನ 6 ಗಂಟೆಗೆ ಹಾಜರಾದ ಶೇಖರ ಹೋಟೆಲ್ ವರಾಂಡಾದಲ್ಲಿ ಕುಳಿತು ಬಿಸಿ ಬಿಸಿ ಕಾಫಿ ಕುಡಿದು ಅಂದಿನ ಪತ್ರಿಕೆ ಮೇಲೆ ಕಣ್ಣಾಡಿಸಿದ. ಹಿಂದಿನ ದಿನ ಕಾರವಾರದ ಬಳಿ ಹರಿಪುರದಲ್ಲಿ ನಡೆದ ಸ್ಫೋಟದ ವಿಷಯ ಪ್ರಕಟವಾಗಿತ್ತು. ಸಮುದ್ರ ದಂಡೆಯಲ್ಲಿದ್ದ ಸುಂದರವಾದ ಬಂಗಲೆ, ಆಕಾಶ್ ನಾಶವಾಗಿದ್ದನ್ನು ವಿಶೇಷವಾಗಿ ಉಲ್ಲೇಖಿಸಿದ್ದ ವರದಿಗಾರ, ಇದೊಂದು ವಿಧ್ವಂಸಕಾರಿ ಕೃತ್ಯ ಎಂದು ಬರೆದಿದ್ದ. ಇದಕ್ಕೆ ಕಾರಣರಾರು ಎಂಬುದು ಸ್ಪಷ್ಟವಾಗದಿದ್ದರೂ ಒಂದು ರಾತ್ರಿ ಪ್ರವಾಸಿ ಬಂಗಲೆಯಲ್ಲಿ ತಂಗಿದ ಸುಂದರ ಜೋಡಿಯೇ ಇದಕ್ಕೆ ಕಾರಣವಿರಬಹುದೆಂಬ ಸಂಶಯ ವ್ಯಕ್ತಪಡಿಸಿದ್ದ. ಶೇಖರ್ ಮುಗುಳುನಗೆ ನಕ್ಕ. ಆ ಸುಂದರ ಜೋಡಿ ಯಾವುದೆಂದು ಅವನಿಗೆ ತಿಳಿದಿತ್ತು. ಸರಕ್ ಅಂತ ವಾಚಿನೆಡೆ ನೋಡಿ ಮೇಲೆದ್ದ. ನೇರವಾಗಿ ಕೌಂಟರ್ ಬಳಿ ಬಂದು ಟೆಲಿಫೋನ್ ಮೇಲೆ ಬೆರಳು ಕುಣಿಸಿದ. ಆ ಕಡೆಯಿಂದ ರಿಸೀವರ್ ಎತ್ತುತ್ತಲೂ ಅವಸರವಸರವಾಗಿ ಮಾತನಾಡಿದ. ಗುಡ್ ಮಾರ್ನಿಂಗ್ ಸರ್, ನಾನು ಮಿಸ್ಟರ್ ಫಂಟೂಷ್, ಕಾರವಾರದಿಂದ 2 ಅಕ್ಕಿ ಮೂಟೆ ರಾತ್ರಿಯೇ ಬರಬೇಕಾಗಿತ್ತು. ಬಂದಿವೆಯೇ ಏನು? ಲಾರಿ ಮಧ್ಯೆ ಟ್ರಬಲ್ ಕೊಟ್ಟಿತೆ. ಓಹ್ ಸರಿ ಸರಿ, 10 ಗಂಟೆಗೆ ಬರುತ್ತಾ? ಆಯ್ತು, ಬರುತ್ತಲೇ, ದಯವಿಟ್ಟು ತಿಳಿಸಿ. ನಮಸ್ಕಾರ. ಕಾಫಿ ಬಿಲ್ಲಿನೊಂದಿಗೆ ಟೆಲಿಫೋನ್ ಬಿಲ್ ಸೇರಿಸಿ ಕೊಟ್ಟು ಲಿಫ್ಟ್ ಕಡೆ ನಡೆದ. ಒಂದು ಮಾತು ನಿಶ್ಚಿತವಾಗಿತ್ತು. ರಾತ್ರಿಯೇ ಕಾರವಾರದಿಂದ ಬರಬೇಕಾಗಿದ್ದ ಮೇಜರ್ ಹಾಗೂ ಸುಷಮಾ ರಾತ್ರಿ ಬರಲಿಲ್ಲ. ಅವರ ಕಾರು ಮಧ್ಯದಾರಿಯಲ್ಲಿ ಕೆಟ್ಟಿದ್ದರಿಂದಾಗಿ ಇಂದು 10 ಗಂಟೆಗೆ ಬರುತ್ತಾರೆ ಎನ್ನುವ ವಿಷಯ ತಿಳಿಯಿತು. ಅವರು ಬರುವವರೆಗೂ ಕೆಲಿಯಾನ್ ಜವಾಬ್ದಾರಿ ಅವನಿಗೆ ಸೇರಿದ್ದು. 3x5 ರೂಮು ತೆರೆದಿರಲಿಲ್ಲ. ಕೆಲಿಯಾನ್ ಇನ್ನೂ ಎದ್ದೇ ಇಲ್ಲ ಎಂಬುದಕ್ಕೆ ಹೊರಗಡೆ ಇದ್ದ ಪೇಪರ್ ಹಾಗೂ ಮಾರ್ನಿಂಗ್ ಫ್ಲವರ್ ಬುಕೆಗಳೇ ಸಾಕ್ಷಿಯಾಗಿದ್ದವು. ಡೋಂಟ್ ಡಿಸ್ಟರ್ಬ್ ಫಲಕ ಇನ್ನೂ ಹೊರಗಡೆ ಕಾಣಿಸುತ್ತಿತ್ತು. ಹಾಗೆ ಸುತ್ತುತ್ತ ಬಾಲ್ಕನಿ ಬಳಿ ಬಂದು ನಿಂತ. ಒಂದರ ಮೇಲೆ ಒಂದರಂತೆ 2 ಸಿಗರೇಟುಗಳು ಉರಿದು ಪ್ರಾಣಾರ್ಪಣೆ ಮಾಡಿದವು. ಇನ್ನೇನು 3ನೇ ಸಿಗರೇಟಿಗೆ ಅಗ್ನಿ ಸ್ಪರ್ಶ ಮಾಡುತ್ತಿರುವಾಗಲೇ ಹೋಟೆಲ್ ಮುಂದೆ ಬಂದು ನಿಂತ ನೀಲವರ್ಣದ ಬ್ಯೂಗಲ್ ಕಾರಿನ ಮೇಲೆ ಅವನ ದೃಷ್ಟಿ ನಾಟಿತು. ಡ್ರೈವ್ ಮಾಡುತ್ತಿದ್ದ 6.5 ಅಡಿಗೂ ಎತ್ತರವಾಗಿದ್ದ ಗಂಡಾತರ ಇರುವ ವ್ಯಕ್ತಿ ಹೊರಬಂದು ಹೋಟೆಲ್ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ಉಫ್ ಎಂದು ಊದಿ ಬೆಂಕಿ ಆರಿಸಿ ಸಿಗರೇಟ್ ಹಾಗೆ ಎಸೆದು ಸರಸರ ನಡೆದು ಲಿಫ್ಟ್ ಪಕ್ಕದ ಸಿಮೆಂಟ್ ಕಂಬದ ಹಿಂದೆ ಮರೆಯಾದ. ಅವನ ಸಂಶಯ ನಿಜವಾಗಲು 8-10 ನಿಮಿಷಗಳೇ ಬೇಕಾದವು. ಅಲ್ಲಿಯವರೆಗೂ ಆತ ತಾಳ್ಮೆಯಿಂದ ಕಾಯ್ದ. ಲಿಫ್ಟ್ ಬಾಗಿಲು ಸರಕ್ ಎಂದು ಸರಿಯುತ್ತಲೂ ಅದೇ ಫೌಂಡಾ ಮಾನವ ಹೊರಬಂದ. ಅತ್ತಿತ್ತ ನೋಡಿದ. ಕಾರಿಡಾರ್ ತುದಿಯಲ್ಲಿದ್ದ ವೇಟರ್ನನ್ನು ಕರೆದು ಏನೋ ವಿಚಾರಿಸಿದ. ನಂತರ ದಪ್ದಪ್ ಹೆಜ್ಜೆ ಹಾಕುತ್ತಾ ಮತ್ತೊಂದು ತುದಿಗೆ ನಡೆದ. ವೇಟರ್ ಲಿಫ್ಟ್ ಸೇರುತ್ತಲೂ ಸರಕ್ನೆ ಹೊರಳಿ ಸರಸರನೆ 3x5 ನತ್ತ ನಡೆದ. ಅತ್ತಿತ್ತ 2 ಬಾರಿ ಹದ್ದಿನ ದೃಷ್ಟಿ ಬೀರಿ ನಂತರ ಜೇಬಿನಿಂದ ತಂತಿಯೊಂದನ್ನು ಹೊರತೆಗೆದು ಕೀಲಿಯ ರಂಧ್ರದಲ್ಲಿ ತೂರಿಸಿದ. 4-6 ಸೆಕೆಂಡುಗಳು ಅಷ್ಟೇ, ಅಥವಾ ಅದಕ್ಕೂ ಕಡಿಮೆ ಸಮಯ. ಅಷ್ಟರಲ್ಲೇ ಬಾಗಿಲು ತೆರೆದಿತ್ತು. ಆತ ಒಳಗಿದ್ದ. ಬಾಗಿಲು ಪುನಃ ಮುಚ್ಚಿಕೊಂಡಿತು. ಮುಗುಳುನಗೆ ನಕ್ಕ ಶೇಖರ್ ಕೋಟಿಗೆ ಕೈ ಇಳಿಬಿಟ್ಟ. ಅದು ಹೊರಬಂದಾಗ ಬೆಂಕಿ ಪೊಟ್ಟಣಕ್ಕಿಂತಲೂ ಚಿಕ್ಕದಾದ ಕ್ಯಾಮರಾ ಕಾಣಿಸಿಕೊಂಡಿತು. ಕ್ಯಾಮರಾ ಮುಖ 3x5 ರೂಮಿನತ್ತ ಹೊರಳಿಸಿದ. ಆತ ಹೊರಬರಲು 5-6 ನಿಮಿಷಗಳು ಹಿಡಿದವು. ಹೊರ ಬಂದು ಬಾಗಿಲು ಮುಚ್ಚಿ ಅತ್ತಿತ್ತ ನೋಡಿ ಲಿಫ್ಟ್ ಕಡೆ ನಡೆದ. ಲಿಫ್ಟ್ ಇನ್ನೂ ಕೆಳಗಡೆಯೇ ಇದ್ದುದರಿಂದ ಮೆಟ್ಟಲು ದಾರಿ ಹಿಡಿದ. ಅಷ್ಟರಲ್ಲೇ ಶೇಖರ್ನ ಮಿನಿ ಕ್ಯಾಮರಾ ಅವನ 4-6 ಫೋಟೋ ಸೆರೆ ಹಿಡಿದಿತ್ತು. ಲಿಫ್ಟ್ ಬಾಗಿಲು ತೆರೆಯಿತು. ಈ ಮೊದಲು ಕೆಳಗೆ ಹೋಗಿದ್ದ ವೇಟರ್ ಕೈಲಿ ಟ್ರೇ ಹಿಡಿದು ಬಂದ. ಬೇಕೆಂತಲೇ ಅವನನ್ನು ತಡೆದು ಅವನಿಂದ ಬೆಂಕಿ ಪೊಟ್ಟಣ ಇಸಿದುಕೊಂಡು ಸಿಗರೇಟ್ ಉರಿಸಿ ಫೆಂಡಾ ಮನುಷ್ಯನ ಬಗ್ಗೆ ವಿಚಾರಿಸಿದ. ಆತ ರೋಜಿ ಬಗ್ಗೆ ವಿಚಾರಿಸಿದ ಎಂಬುದು ತಿಳಿಯಿತು. ಹಾಗಾದರೆ ಆತ ಬಂದದ್ದು ಕೆಲಿಯಾನ್ಗಾಗಿ ಅಲ್ಲ, ರೋಜಿಗಾಗಿ. ಬಹುಶಃ ರಾತ್ರಿ ಅವಳನ್ನು ಬುಕ್ ಮಾಡಿರಬೇಕು. ಆಕೆ ಕೈಕೊಡುತ್ತಲೂ ಕ್ಷುದ್ರನಾಗಿ ಅವಳನ್ನು ಹುಡುಕಿ ಬಂದಿದ್ದ. ಆಕೆ ಇದ್ದರೆ ತಾನೇ ಸಿಗುವುದು. ಹಾಗೂ ಹೀಗೂ 10 ಗಂಟೆಗೆ ಸಮೀಪಿಸಿತು. ಕೆಲಿಯಾನ್ ರೂಮಿನ ಸುತ್ತಮುತ್ತ ಅಲೆದೂ ಶೇಖರನಿಗೆ ಸಾಕಾಯಿತು. ಅಲ್ಲಿದ್ದವರೆಲ್ಲರೂ ಅವನನ್ನು ಸಂಶಯದ ದೃಷ್ಟಿಯಿಂದ ನೋಡುವಂತಾಯಿತು. ಮನದಲ್ಲೇ ಕರಕರ ಹಲ್ಲು ಕಡಿದ ಶೇಖರ್. ಕೆಲಿಯಾನ್ ರೂಮಿನ ಬಾಗಿಲು ತೆರೆಯದಾದಾಗ ಆತ ಕೊನೆಗೆ ಕಳ್ಳತನದಿಂದ ಅವನ ರೂಮ್ ಪ್ರವೇಶಿಸಲು ನಿರ್ಧರಿಸಿದ. ಸೂಕ್ತ ಸಮಯ ಕಾಯ್ದು ಮಾಸ್ಟರ್ ಕೀಯಿಂದ ಬೀಗ ತೆರೆದು ಒಳಗೆ ಕಾಲಿಟ್ಟ. ಒಳಗಿನ ದೃಶ್ಯ ನೋಡುತ್ತಲೂ ಒಂದು ಕ್ಷಣ ಎದೆ ಝಲ್ ಎಂದರೂ ಕೂಡಲೇ ಸುಧಾರಿಸಿಕೊಂಡು ಸರಸರ ರೂಮಿನ ಶೋಧನೆ ಪ್ರಾರಂಭಿಸಿದ. ಕೆಲಿಯಾನ್ನ ಸೂಟ್ಕೇಸ್, ಏರ್ ಬ್ಯಾಗ್, ಪಾಕೀಟು ಎಲ್ಲಾ ತಿರುವಿ ಹಾಕಿದ. ಸಂಶಯಕ್ಕೆ ಆಸ್ಪದ ನೀಡುವ ಯಾವ ಸುಳಿವೂ ದೊರೆಯಲಿಲ್ಲ. ಅವನ ಪಾಸ್ಪೋರ್ಟ್ ಹಿಡಿದು ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಿರುವಂತೆಯೇ ಹೊರಗಿನಿಂದ ಬಾಗಿಲು ತೆರೆದ 4-6 ಜನ ಒಳಗೆ ನುಗ್ಗಿದ ಶಬ್ದ ಕೇಳಿ ಬೆಚ್ಚಿ ಬಿದ್ದ. ಕೈಲಿದ್ದ ಪಾಸ್ಪೋರ್ಟ್ ಸರಕ್ ಕೋಟಿನ ಜೇಬು ಸೇರಿತು. ಒಳಗೆ ಬಂದವರು 5-6 ಜನ. ಎಲ್ಲರಿಗಿಂತ ಮುಂದೆ ಮ್ಯಾನೇಜರ್, ಅವನ ಹಿಂದೆ ರೂಮ್ ಸರ್ವರ್, ನಂತರ ಬೇರೆ 4 ಜನ ಪ್ರವಾಸಿಗರು.
ಅವರೆಲ್ಲರ ದೃಷ್ಟಿ ಮೊದಲು ಶೇಖರ್ನ ಮೇಲೆ, ನಂತರ ಕೆಲಿಯಾನ್ನ ಶವದ ಮೇಲೆ ಹೊರಳುತ್ತಲೂ ಭಯದಿಂದ ತರತರ ಕಂಪಿಸುತ್ತ ಶೇಖರ್ ಕಡೆ ನೋಡಿದರು. ಅದರರ್ಥ ತಿಳಿಯಲಾರದಷ್ಟು ಮುಟ್ಟಾಳನಲ್ಲ ಶೇಖರ್. ಆತ ತಟಕ್ ಅಂತ ನುಡಿದ, ನೋ ನೋ, ನಾನೀ ಕೊಲೆ ಮಾಡಿಲ್ಲ. ದಯವಿಟ್ಟು ತಪ್ಪು ತಿಳಿಯಬೇಡಿ. ಹಾಗಾದರೆ ನೀನು ಯಾರು? ನೀನು ಒಳಗೆ ಹೇಗೆ ಬಂದೆ? ಗಡಸಾಗಿ ಕೇಳಿದ ಮ್ಯಾನೇಜರ್. ನಾನಿವರ ಫ್ರೆಂಡ್. ವ್ಯಾಪಾರದ ಬಗ್ಗೆ ಮಾತಾಡಲು ಬಂದಿದ್ದೆ. ನೋ ಸರ್, ಇವರು ಸುಳ್ಳು ಹೇಳುತ್ತಿದ್ದಾರೆ. ನಾನು ಒಂದು ಬಾರಿಯೂ ಇವರನ್ನು ಸಾಬ್ ಜೊತೆ ನೋಡಿಲ್ಲ. ಇಷ್ಟು ದಿನ ನಾನೇ ಸಾಬ್ಗೆ ಸರ್ವಿಸ್ ನೀಡಿದ್ದು. ಮಧ್ಯೆ ಬಾಯಿ ಹಾಕಿದ ರೂಮ್ ಸರ್ವರ್. ಅದಕ್ಕೆ ಮತ್ತೊಬ್ಬನ ಪುಷ್ಟಿಯೂ ದೊರೆಯಿತು. ಹೌದು ಸರ್, ನಾನು ಯಾವಾಗಲೂ ಇವರು ಇಲ್ಲೇ ಸುತ್ತುವುದನ್ನು ನೋಡಿದ್ದೇನೆ. ಒಂದು ಬಾರಿಯೂ ಇವರು ರೂಮಿನ ಒಳಗೆ ಹೋಗಿಲ್ಲ. ಇಂದು ಸಹ ಬೆಳಗಿನ 6:30ಯಿಂದ ಹೊರಗೆ ಸುತ್ತುತ್ತಿದ್ದರು. ಮುಂದೇನು? ಮುಂದೆ ಶೇಖರ್ಗೆ ಮಾತಾಡಲು ಯಾರೂ ಅವಕಾಶ ಕೊಡಲಿಲ್ಲ. ಅಲ್ಲಿಂದ ಓಡಿ ಹೋಗಲು ಆಗ. ಪೊಲೀಸ್ ಸ್ಟೇಷನ್ಗೆ ಫೋನ್ ಹೋದ 10 ನಿಮಿಷಗಳಲ್ಲಿ ಆತ ಬಂದಿಯಾಗಿದ್ದ. ಇನ್ಸ್ಪೆಕ್ಟರ್ ರವಿಚಂದ್ರಗೆ ಗೊತ್ತು ಶೇಖರ್ ಯಾರೆಂದು. ಅದನ್ನು ಎಲ್ಲರ ಮುಂದೂ ಪ್ರಕಟಿಸುವಂತಿರಲಿಲ್ಲ. ಅದಕ್ಕಾಗಿ ಶೇಖರ್ನನ್ನು ಬಂಧಿಸಿ ಪೊಲೀಸ್ ಕಸ್ಟಡಿಯಲ್ಲಿ ಹೊರಗೆ ಕಳಿಸಿದ. ಶವದ ನಿರೀಕ್ಷಣೆಗೆ ಅಣಿಯಾದ. ಪಂಚನಾಮೆ ಮುಂತಾದ ಕಾರ್ಯಕ್ರಮಗಳು ಮುಗಿದವು. ಬೆರಳಚ್ಚು ತಜ್ಞರು ತಮ್ಮ ಕೆಲಸ ಮಾಡಿ ಮುಗಿಸಿದರು. ಡಾಕ್ಟರರು ಶವವನ್ನು ಪರೀಕ್ಷಿಸಿ ವರದಿ ಮಾಡಿದರು. ಈತ ಸತ್ತು 6 ಗಂಟೆ ಮೇಲಾಗಿದೆ. ಸಾವಿಗೆ ಭಯಂಕರ ವಿಷವೇ ಕಾರಣ. ಹಾಗಾದರೆ ಮ್ಯಾನೇಜರ್ ಹಣೆಹಣಿ ಬಡಿದುಕೊಂಡ. ಶೇಖರ್ ಬಗ್ಗೆ ಯೋಚಿಸಿದ. ಅರ್ಧ ಗಂಟೆಯಲ್ಲಿ ಕೆಲಸವೆಲ್ಲ ಮುಗಿದು ಶವ ಪರೀಕ್ಷೆಗೆಂದು ಆಸ್ಪತ್ರೆಗೆ ಸಾಗಿಸಲಾಯಿತು. ರೂಮಿಗೆ ಬೀಗ ಹಾಕಿ ಸೀಲ್ ಮಾಡಿ ಇಬ್ಬರನ್ನು ಕಾವಲು ಹಾಕಿ ರವಿಚಂದ್ರ ಠಾಣೆಗೆ ಕಡೆ ಬಂದ. ಆಗ ಶೇಖರ್ಗೆ ಮುಕ್ತಿ ದೊರೆಯಿತು. ರವಿಚಂದ್ರನಿಂದ ಎಲ್ಲ ವಿಷಯ ತಿಳಿದುಕೊಂಡು ತನ್ನ ಗುಟ್ಟು ಬಿಟ್ಟುಕೊಡದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಆಗ ಸಮಯ ರಾತ್ರಿ 12:30. ಶ್ರೀನಿವಾಸ ಕುಲಕರ್ಣಿಯವರ ಆಫೀಸನ್ನು ಶೇಖರ್ ಪ್ರವೇಶಿಸಿದಾಗ ವಾತಾವರಣ ಕಾವೇರಿದ್ದು ಅವನ ಗಮನಕ್ಕೆ ಬಂದಿತು. ಅವರೆದುರು ಕುಳಿತಿದ್ದ ಆ ಸುಂದರ ಜೋಡಿಯನ್ನು ಗಮನಿಸಿದ ಶೇಖರ್, ಅವರೇ ಹೇಮಂತ, ಸುಷಮಾ ಇರಬೇಕೆಂದು ಊಹಿಸಿದ. ಹೇಮಂತನ ಹೆಸರು ಶೇಖರ್ಗೆ ಪರಿಚಿತವಾಗಿದ್ದರೂ ಅವನನ್ನು ಪ್ರತ್ಯಕ್ಷ ಕಂಡಿರಲಿಲ್ಲ. ಇಂದು ಆ ಸಮಯ ಒದಗಿತ್ತು. ಶೇಖರ್ನನ್ನು ನೋಡುತ್ತಲೂ ಕುಲಕರ್ಣಿಯವರ ಹಣೆಯ ಮೇಲೆ ಮೂಡಿದ್ದ ನೀರಿಗೆಗಳು ಕರಗಿದವು. ಕಣ್ಣಲ್ಲಿ ಜೀವ ಬಂದಂತಾಯಿತು. ಆತನ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಸಲ್ಲಿಸದೆ ಕೋಪದಿಂದ ಕೇಳಿದರು, ಮಿಸ್ಟರ್ ಶೇಖರ್, ಏನಿದು ಅವಾಂತರ? ನೀನೇಕೆ ಬಂದಿಯಾದೆ? ಸರ್, ಅದನ್ನು ತಿಳಿಸಲೆಂದೇ ಬಂದಿರುವೆ. ಶೇಖರ್ ವಿನಯದಿಂದಲೇ ಉತ್ತರಿಸುತ್ತಾ ಹೇಮಂತನೆಡೆ ಗೌರವದಿಂದ ನೋಡಿ ವಂದಿಸಿದ. ನಂತರ ಸುಷಮಾಳೆಡೆ ನೋಡಿ ತಲೆಯಾಡಿಸಿ, ಹಲೋ ಎಂದ. ಶ್ರೀನಿವಾಸ ಕುಲಕರ್ಣಿ ಸುಧಾರಿಸಿಕೊಂಡು ಶೇಖರ್ನ ಪರಿಚಯ ಮಾಡಿಕೊಟ್ಟರು. ಶೇಖರ್ನ ಊಹೆ ನಿಜವಾಗಿತ್ತು. ಮಿಸ್ಟರ್ ಶೇಖರ್, ನಡೆದ ವಿಷಯವನ್ನು ವಿವರವಾಗಿ ತಿಳಿಸುವಿರಾ? ಹೇಮಂತ ಮಿದುವಾಗಿ ಕೇಳಿದಾಗ ಅವನ ವಿನಮ್ರ ಭಾವನೆಗೆ ಶೇಖರ್ ಮನದಲ್ಲೇ ತಲೆದೂಗಿದ. ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ, ಖ್ಯಾತಿ ಆಕಾಶದೆತ್ತರಕ್ಕೆ ಬೆಳೆದಿದ್ದರೂ ಎಷ್ಟು ವಿನಯ, ತುಂಬಾ ಅಪರೂಪ. ಶೇಖರ್ ಹೇಳಲಾರಂಭಿಸಿದ. ಹೆಡ್ವೇಟರ್ ನೀಡಿದ ಸೂಚನೆಯಿಂದ ಪ್ರಾರಂಭಿಸಿ ತಾನು ಪೊಲೀಸ್ ಕಸ್ಟಡಿಯಿಂದ ಬಿಡುಗಡೆಯಾಗುವವರೆಗೂ ಆತ ವಿವರವಾಗಿ ಹೇಳಿ ಮುಗಿಸಿದ. ಅಷ್ಟರಲ್ಲಿ ಕಾಫಿ ಬಂದಿತು. ಯೋಚಿಸುತ್ತಲೇ ಕಾಫಿ ಕುಡಿದ ಮೇಜರ್ ಕುಲಕರ್ಣಿಯವರ ಕಡೆ ಹೊರಳಿ ನುಡಿದ, ಕೆಲಿಯಾನ್ ಯಾರೆಂದು ತಿಳಿಯಿತೆ? ಇಲ್ಲ, ಆತ ವಿದೇಶಿ ಯಾತ್ರಿಕ ಅನ್ನುವುದಷ್ಟೇ ಗೊತ್ತು. ಶೇಖರ್ ಜೇಬಿಗೆ ಕೈಹಾಕಿ ಪಾಸ್ಪೋರ್ಟ್ ತೆಗೆದು ಅವರ ಮುಂದಿಟ್ಟ. ಕೆಲಿಯಾನ್ ಭಾರತಕ್ಕೆ ಬಂದದ್ದು ಹಾಂಕಾಂಗ್ ಮೂಲಕವಾಗಿ. ಆತ ಚೀನಿ ಅಲ್ಲದಿದ್ದರೂ ಚೀನಿ ನಾಗರಿಕತ್ವ ಪಡೆದವನಾಗಿದ್ದ. ವಯಸ್ಸು 46. ವೃತ್ತಿಯಲ್ಲಿ ವ್ಯಾಪಾರಿ. ಅವನ ಹಾಂಕಾಂಗ್ ವಿಳಾಸ ಸಹ ಅದರಲ್ಲಿತ್ತು. ಪಾಸ್ಪೋರ್ಟ್ ನಿರೀಕ್ಷಿಸುತ್ತಿದ್ದಂತೆ ಹೇಮಂತನ ಹುಬ್ಬುಗಳು ಗಂಟಾದವು. ಸರ್, ಸ್ವಲ್ಪ ಸೂಕ್ಷ್ಮ ಕನ್ನಡಿ ಕೊಡುವಿರಾ? ಒಂದು ಕ್ಷಣ ಹೇಮಂತನ ಮಾತಿಗೆ ವಿಸ್ಮಿತರಾದರೂ ಏನೋ ವಿಶೇಷವಿರಬೇಕೆಂದುಕೊಂಡ ಕುಲಕರ್ಣಿ ಡ್ರಾದಿಂದ ಸೂಕ್ಷ್ಮದರ್ಶಕ ಕನ್ನಡಿ ತೆಗೆದು ಅವನ ಕೈಗಿತ್ತರು. ಕನ್ನಡಿಯಿಂದ 5 ನಿಮಿಷ ನಿರೀಕ್ಷಿಸಿದ ಹೇಮಂತ ಕನ್ನಡಿ ಮೇಜಿನ ಮೇಲಿಟ್ಟು ನಿರ್ದಿಷ್ಟವಾಗಿ ಉತ್ತರಿಸಿದ, ಸರ್, ಈತ ಜಾಲಿ ಮನುಷ್ಯ. ಏನೆಂದಿರಿ? ಜಾಲೀನಾ? ಅಂದ್ರೆ ಪಾಸ್ಪೋರ್ಟ್ ನಕಲಿ ಅಲ್ಲ, ಆದರೆ ಫೋಟೋ ನಕಲಿ. ಸತ್ತ ವ್ಯಕ್ತಿ ಕೆಲಿಯಾನ್ ಅಲ್ಲ, ಕೆಲಿಯಾನ್ನ ಪಾಸ್ಪೋರ್ಟ್ಗೆ ಈ ವ್ಯಕ್ತಿಯ ಫೋಟೋ ಅಂಟಿಸಲಾಗಿದೆ. ಹಾಗಾದರೆ ಕೆಲಿಯಾನ್ ಫೋಟೋ ಕಿತ್ತಿ ಬೀಸಾಡಿರಬಹುದು. ಇದರಿಂದ 2 ವಿಷಯಗಳು ತಿಳಿದು ಬರುತ್ತವೆ. ಒಂದು, ಈತ ವ್ಯಾಪಾರಿಯಲ್ಲ, ಈತನ ಹೆಸರು ಕೆಲಿಯಾನ್ ಅಲ್ಲ. ಎರಡನೆಯದಾಗಿ ಕೆಲಿಯಾನ್ ಇವರೊಂದಿಗೆ ಕೂಡಿ ಕೆಲಸ ಮಾಡುತ್ತಿರಬಹುದು, ಅಥವಾ ಆತನನ್ನು ಬಂಧಿಸಿ ಇವನ ಕೊಲೆ ಮಾಡಿ ಈ ಪಾಸ್ಪೋರ್ಟ್ ವಶಪಡಿಸಿಕೊಂಡಿದ್ದಾರೆ. ಇದನ್ನು ಕೂಲಂಕಷವಾಗಿ ತಿಳಿಯುವ ಬಗೆ ಹೇಗೆ? ತುಂಬಾ ಸುಲಭ ಸರ್, ಹೇಮಂತ ಮುಗುಳುನಗೆ ನಗುತ್ತಾ ಹೇಳಿದ. ಹಾಂಕಾಂಗ್ದಲ್ಲಿರುವ ತಮ್ಮ ಏಜೆಂಟ್ಗೆ ಈ ಪಾಸ್ಪೋರ್ಟ್ ಕಾಪಿ ಕಳಿಸಿ ಮಾಹಿತಿ ತರಿಸಿಕೊಡಿ.
ಓಹ್ ಗಾಡ್, ಹಣೆಯನ್ನು ಬಲವಾಗಿ ತಿಕ್ಕಿಕೊಳ್ಳುತ್ತಾ ಕುಲಕರ್ಣಿ ತಮ್ಮ ಕಷ್ಟ ಹೇಳಿಕೊಂಡರು. ನನಗೆ ಏನಾಗಿದೆಯೋ ಏನೋ, 2-3 ದಿನಗಳಿಂದ ನಾನು ಮೊದಲಿನ ಮನುಷ್ಯನೇ ಆಗಿಲ್ಲ. ಬೇಗನೆ ವಿನಾಕಾರಣ ಸಿಟ್ಟಿಗೇಳುತ್ತೇನೆ. ಮೆದುಳಿಗೆ ಜಂಗು ಹತ್ತಿದಂತಾಗಿದೆ. ಬುದ್ಧಿ ಎಳ್ಳಷ್ಟೂ ಕೆಲಸ ಮಾಡುತ್ತಿಲ್ಲ. ಡಾಕ್ಟರರಿಗೆ ತೋರಿಸಿ ಆಯಿತು. ಅವರು ಹೇಳಿದಂತೆ ಮಾತ್ರೆಗಳನ್ನು ನಿಯಮಿತವಾಗಿ ನುಂಗುತ್ತಿದ್ದೇನೆ. ಆದರೂ ಗುಣ ಕಾಣುತ್ತಿಲ್ಲ. ಹಾಗಾದರೆ ತಮಗೆ ವಿಶ್ರಾಂತಿಯ ಅವಶ್ಯಕತೆ ತುಂಬಾ ಇದೆ ಸರ್. ಅಂದ ಹಾಗೆ, ಸ್ವಲ್ಪ ಮಾತ್ರೆ ಯಾವುದು ಎಂದು ತೋರಿಸಿ ನೋಡೋಣ. ಕುಲಕರ್ಣಿ ತಮ್ಮ ಬ್ಯಾಗಿನಿಂದ 2 ಚಿಕ್ಕ ಚಿಕ್ಕ ಸೀಸೆ ತೆಗೆದು ಅವರ ಮುಂದಿಟ್ಟರು. 2-3 ನಿಮಿಷ ಅವನ್ನು ನಿರೀಕ್ಷಿಸಿದ ಹೇಮಂತ ಒಮ್ಮೆಲೆ ಬೆಚ್ಚಿ ಬಿದ್ದು ನುಡಿದ, ಆರೆ, ನಾನು ಅಶೋಕನಿಗೆ ಫೋನು ಮಾಡುವುದನ್ನೇ ಮರೆತೆ. ಆತ ನಮ್ಮ ದಾರಿ ಕಾಯುತ್ತಿರಬೇಕು. ಕುಲಕರ್ಣಿಯವರ ಒಪ್ಪಿಗೆ ಪಡೆದು ಫೋನ್ ಮಾಡಿದ. ಅಶೋಕನೇ ರಿಸೀವರ್ ಎತ್ತಿದ್ದು. ಅವನಿಗೆ ಕೂಡಲೇ ಸೀಪರ್ಗೆ ಬರಲು ತಿಳಿಸಿ ಮೇಲೆದ್ದ ಹೇಮಂತ. ಯಾರ ಕಣ್ಣಿಗೂ ಬೀಳದಂತೆ ಮೇಜರ್ ಆ 2 ಸೀಸೆ ತನ್ನ ಕೋಟಿನ ಜೇಬಿಗೆ ಇಳಿಸಿದ್ದು ಕೇವಲ ಸುಷಮಾಳ ಗಮನಕ್ಕಷ್ಟೇ ಬಂದಿತ್ತು. ಅವಳ ಮೀನದಂಥ ಕಣ್ಣುಗಳು ತುಂಟತನದಿಂದ ನಕ್ಕವು. ಆ ತುಂಟತನದಲ್ಲಿ ಮೆಚ್ಚುಗೆ ಬೆರೆತಿತ್ತು. ಮೇಜರ್ನೊಂದಿಗೆ ಶ್ರೀನಿವಾಸ ಕುಲಕರ್ಣಿ ಸಹ ಮೇಲೆದ್ದರು. ಬಾಗಿಲವರೆಗೂ ಬಂದ ಅವರು ಹೇಳಿದರು, ನಾನೀಗಲೇ SP ಅವರಿಗೆ ಫೋನ್ ಮಾಡುತ್ತೇನೆ. ಅಲ್ಲಿ ನಿಮಗಾಗಿ ಯಾರಾದರೂ ಕಾಯುತ್ತಿರುತ್ತಾರೆ. ಬೇಕೆಂದರೆ ಶೇಖರ್ ಸಹ ನಿಮ್ಮ ಜೊತೆ ಬರುತ್ತಾನೆ. ನೀವು ಅವರ ಮಾತು ಪೂರ್ತಿಯಾಗಿರಲಿಲ್ಲ. ಮಧ್ಯದಲ್ಲೇ ಬಾರಿಸಿದ ಟೆಲಿಫೋನ್ ಗಂಟೆ ಅವರನ್ನು ತಡೆದಿತ್ತು. ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ಮೇಜಿನ ಬಳಿ ಹೋದ ಅವರು ರಿಸೀವರ್ ಎತ್ತಿ ಕಿವಿಗೆ ಆನಿಸಿದರು. ಅವರು ಆಡಿದ್ದು 2 ಮಾತುಗಳು. ಅವರಿಗೆ ಹೇಗೆ ತಿಳಿಯಿತು? ವಿಷಯ ಗಂಭೀರವಾಗಿದೆ. ಸರಿ ಸರ್. ನಂತರ ರಿಸೀವರ್ ಯಥಾಸ್ಥಾನದಲ್ಲಿರಿಸಿ ಬಾಗಿಲೆಡೆ ಹೊರಳಿ ಎಲ್ಲರನ್ನೂ ಉದ್ದೇಶಿಸಿ ನುಡಿದರು. ಕೆಲಿಯಾನ್ ಮರಣ ವಾರ್ತೆ 1 ಗಂಟೆ ಹಿಂದೆ BBC ವರದಿ ಮಾಡಿತಂತೆ. ಅದನ್ನು ಕೇಳಿ ಚೀನೀ ದೂತಾವಾಸ ಭಾರತ ಸರಕಾರಕ್ಕೆ ಸ್ಪಷ್ಟೀಕರಣ ಕೇಳಿದೆ. ಇಷ್ಟು ಬೇಗ, ಅದು ಕೆಲಿಯಾನ್ನ ಸಾವಿನ ಸುದ್ದಿ ನಗರದ ಜನತೆ ಕಿವಿಗೆ ಬೀಳುವ ಮುನ್ನವೇ ಪೀಕಿಂಗ್ ತಲುಪಬೇಕೆಂದರೆ ಬೇಕೆಂತಲೇ ಶ್ರೀನಿವಾಸ ತಮ್ಮ ಮಾತು ಅಪೂರ್ಣ ಮಾಡಿದರು. ಮೇಜರ್ಗೆ ಅವರ ಮಾತಿನ ಪೂರ್ಣ ಅರ್ಥ ಹೊಳೆದಿತ್ತು. ಆತ ಗಂಭೀರನಾಗಿದ್ದ. ಕಣ್ಣುಗಳು ಕಿರಿದಾಗಿ ಮೂಗಿನ ಹೊರಳೆ ನಿಧಾನವಾಗಿ ಉಬ್ಬಿದುದನ್ನು ಸುಷಮಾ ಗಮನಿಸಿದಳು. ಶತ್ರುವಿಗೆ ಬಂತು ಯಮನ ವಾರಂಟ್ ಎಂದುಕೊಂಡಳು ಮನದಲ್ಲಿ. ಸೀಪರ್ಲ್ ಹೋಟೆಲ್ ಮುಟ್ಟುವ ತನಕ ಮಧ್ಯದಲ್ಲಿ ಹೇಮಂತ ತುಟಿ ಬಿಡಲೇ ಇಲ್ಲ. ದಾರಿಯುದ್ದಕ್ಕೂ ಆತ ಯೋಚಿಸುತ್ತಲೇ ಇದ್ದ. ಸುಷಮಾ ಆಗಲಿ, ಶೇಖರ್ ಆಗಲಿ ಅವನನ್ನು ಮಾತನಾಡಿಸುವ ಪ್ರಯತ್ನ ಮಾಡಲಿಲ್ಲ. ಮೇಜರ್ ಹೋಟೆಲ್ ಪಾರ್ಕಿಂಗ್ನಲ್ಲಿ ಕಾರು ನಿಲ್ಲಿಸುತ್ತಿದ್ದಂತೆ ಸೈರನ್ ಕೂಗುತ್ತಾ ಬಂದ ಕಾರು ಪಕ್ಕದಲ್ಲೇ ನಿಂತಿತು. ಅದು SP ಅವರ ಕಾರು. ರಾಮನಾಥ ಖುದ್ದಾಗಿ ಬಂದಿದ್ದರು. ಹೇಮಂತನನ್ನು ಅವರು ಕಂಡಿದ್ದೇ ಇಲ್ಲ. ಹೇಮಂತನೂ ಅಷ್ಟೇ. ಆದರೆ ಶೇಖರ್ಗೆ SP ಅವರ ಪರಿಚಯವಿದ್ದುದರಿಂದ ಆತನೇ ಸೆಲ್ಯೂಟ್ ನೀಡಿ ಅವರಿಗೆ ಅಭಿವಂದನೆ ಸಲ್ಲಿಸಿ ನಂತರ ಹೇಮಂತ ಹಾಗೂ ಸುಷಮಾರ ಪರಿಚಯ ಮಾಡಿಕೊಟ್ಟ. ರಾಮನಾಥ ಅತಿ ಉತ್ಸಾಹದಿಂದ ಹೇಮಂತನ ಕೈ ಕುಲುಕಿದರೆ, ಅಷ್ಟೇ ಸಭ್ಯತೆಯಿಂದ ಸುಷಮಾಳಿಗೆ ವಂದಿಸಿದರು. ಸೈರನ್ ಕೇಳುತ್ತಲೇ ಮತ್ತಾವ ಅಪಾಯ ಬಂತೋ ಎಂದು ಹೆದರಿದ ಮ್ಯಾನೇಜರ್ ತೇಕುತ್ತಾ ಧಾವಿಸಿದ. SP ಅವರ ಜೊತೆ ಶೇಖರ್ ಯಾರನ್ನು ತಾನು ಕೊಲೆಗಾರ ಎಂದು ತಿಳಿದಿದ್ದನೋ ಆತ ಕೈಕೈ ಕುಲುಕಿ ಮಾತನಾಡುವುದನ್ನು ಕಂಡು ಗೊಂದಲದಲ್ಲಿ ಮುಳುಗಿದ. ಬಲವಂತದ ನಗೆ ನಕ್ಕು ಎಲ್ಲರನ್ನೂ ಸ್ವಾಗತಿಸಿದ. ರಾಮನಾಥ ಗಂಭೀರವಾಣಿ ಅವನನ್ನು ಎಚ್ಚರಿಸಿತು. ನೀವು ಮ್ಯಾನೇಜರರೇ? ಹೌದು ಸರ್, ತಡವರಿಸುತ್ತಾ ನುಡಿದ ಆತ. 555 ರೂಮ್ ಪರೀಕ್ಷಿಸಲು ನಾವು ಬಂದಿದ್ದೇವೆ. ನಮ್ಮ ಜೊತೆಗೆ ಬಂದವರಿಗೆ ಅವರು ಕೇಳಿದ ಎಲ್ಲಾ ಮಾಹಿತಿ ನೀಡಿ, ನಿಮ್ಮಿಂದ ಸಂಪೂರ್ಣ ಸಹಕಾರ ಬೇಕು. ಖಂಡಿತವಾಗಿ ಸರ್. ತಾವು ಎಳ್ಳಷ್ಟೂ ಚಿಂತಿಸಬೇಡಿ. ಮೆರವಣಿಗೆ ಹೊರಟಿತು 5ನೇ ಮಹಡಿಗೆ. ಲಿಫ್ಟ್ನಿಂದ ಅವರೆಲ್ಲ ಹೊರಬಿದ್ದಾಗ ಮೊದಲು ರೂಮಿನ ಕಾವಲಿಗೆ ನಿಂತಿದ್ದ ಕಾನ್ಸ್ಟೇಬಲ್ ಯಾವ ಪ್ರತಿಕ್ರಿಯೆ ತೋರಿಸಲಿಲ್ಲ. ಆದರೆ SP ಅವರನ್ನು ನೋಡುತ್ತಲೇ ಸಟಕ್ ಅಂತ ಎದ್ದು ನಿಂತು ಸೆಲ್ಯೂಟ್ ನೀಡಿದ. ರೂಮಿನ ಬಾಗಿಲು ತೆಗೆ, ರಾಮನಾಥ ಆಜ್ಞಾಪಿಸಿದರು. ಸೀಲ್ ಒಡೆದ 2 ನಿಮಿಷದಲ್ಲಿ ಅವರೆಲ್ಲ ರೂಮಿನ ಒಳಗಿದ್ದರು. ಶೇಖರ್ ಮತ್ತು ಮ್ಯಾನೇಜರ್ ತಮಗೆ ತಿಳಿದದ್ದನ್ನು ಹೇಳುತ್ತಾ ನಡೆದರು. ರಾಮನಾಥ ಮಧ್ಯೆ ಮಧ್ಯೆ ಚಿಕ್ಕದಾಗಿ ಪ್ರಶ್ನಿಸುತ್ತಿದ್ದರು. ಹೇಮಂತ ಮಾತ್ರ ಎಲ್ಲೆಡೆ ಸೂಕ್ಷ್ಮದೃಷ್ಟಿ ಬೀರುತ್ತಾ ಸೂಟು ಪರೀಕ್ಷಿಸತೊಡಗಿದ. ರೂಮಿನ ವಾತಾವರಣವೇ ಅವನಿಗೆ ಅತಿ ರಹಸ್ಯಮಯವೆನಿಸುತ್ತಿತ್ತು. ಆ ಭಯಾನಕ ಸರ್ಪ, ಪ್ರಾಣಿ ತಲೆ, ಸಾರಂಗ ಮುಂತಾದವು 5 ಸ್ಟಾರ್ ಹೋಟೆಲ್ನ ವೈಭವಶಾಲಿ ರೂಮಿಗೆ ಕಾಡಿನ ಭಯದ ಛಾಯೆ ನೀಡಿದ್ದವು. 2-3 ಬಾರಿ ವಾಸನೆ ತೆಗೆದುಕೊಂಡಾಗ ಅತಿ ಕಡಿಮೆ ಪ್ರಮಾಣದಲ್ಲಿ ಬೆರೆತಿದ್ದ ವೈಭವಶಾಲಿ ಸೆಂಟಿ ನ ವಾಸನೆ ಮೂಗಿಗೆ ಬಡಿಯಿತು. ಅದು ರೋಜಿ ಯ ನೆನಪು ಹಸಿರು ಮಾಡಿತು. ಸುಷಮಾ ಹೇಮಂತನ ಗತಿವಿಧಿಗಳನ್ನೇ ಗಮನಿಸುತ್ತಾ ಮನದಲ್ಲೇ ಏನೋ ಹೇಳಲು ಚಡಪಡಿಸುತ್ತಿದ್ದಳು. ಅಶೋಕ ಸಹ ಒಂದು ಬಗೆಯ ವಿಚಿತ್ರ ಸ್ಥಿತಿಯಲ್ಲಿದ್ದ. ಹೇಳಲಾಗದ, ತಿಳಿಸಲಾಗದ, ಬಣ್ಣಿಸಲಾಗದ ಸ್ಥಿತಿ ಅದು.
ಹೇಮಂತ ಒಮ್ಮಿಂದೊಮ್ಮೆಲೇ ಬದಲಾದ. ಅವನ ಪಂಚೇಂದ್ರಿಯಗಳು ಜಾಗೃತವಾದವು. ಅವನಲ್ಲಾದ ಆಕಸ್ಮಿಕ ಬದಲಾವಣೆಯನ್ನು ಅವನ ಸಹಾಯಕರಿಬ್ಬರೂ ಗಮನಿಸಿದರು. ಸುಷಮಾ ಮುಂದಾಗಿ ಕೇಳಿದಳು, ನಿಮಗೂ ನನಗಾಗುತ್ತಿರುವ ಅನುಭವವಾಗುತ್ತಿರುವುದಲ್ಲವೇ? ಹೇಮಂತ ಸುಷಮಾ ಕಡೆ ಹೊರಳಿದ. ಆತ ಉತ್ತರಿಸುವ ಮೊದಲೇ ಎಸ್ಪಿ ಕೇಳಿದರು, ಎಂಥ ಅನುಭವ? ಉತ್ತರ ದೊರೆತದ್ದು ಸುಷಮಾಳಿಂದಲ್ಲ, ಅಶೋಕನಿಂದ. ಯಾವ ಅನುಭವ ನನಗಾಗುತ್ತಿದೆಯೋ ಅಂಥ ಅನುಭವ. ಈ ಒಗಟಿನ ಮಾತು, ಒಗಟಿನ ಉತ್ತರ ಎಸ್ಪಿ ಅವರಿಗೆ ಅರ್ಥವಾಗಲಿಲ್ಲವೆಂದು ಅವರ ಮುಖಚರ್ಯೆಯೇ ಸಾರಿ ಹೇಳುತ್ತಿತ್ತು. ಸುಷಮಾ ಅವರ ಸಹಾಯಕ್ಕೆ ಬಂದಳು. ಎಸ್ಪಿ ಸಾಹೇಬರೇ, ಈ ರೂಮಿಗೆ ಬಂದಾಗಿನಿಂದಲೂ ನಮಗೆ ವಿಚಿತ್ರ ಅನುಭವವಾಗುತ್ತಿದೆ. ಏನೋ ಅಳಕು, ಏನೋ ವಿವಂಚನೆ, ಯಾವುದೋ ತಳಮಳ. ಓ ಹೀಗೋ? ಕೆಲಿಯಾನ್ನ ಸಾವಿನಿಂದಾಗಿ ಹಾಗಾಗುತ್ತಿರಬೇಕು. ಅದಕ್ಕಾಗಿ ಅಲ್ಲ ಸಾಹೇಬರೇ, ನಮ್ಮಷ್ಟಕ್ಕೆ ನಾವೇ ನಾಚಿ ಮುದ್ದೆಯಾಗುವಂತೆ ಆಗುತ್ತದೆ. ನಾವು ಇಲ್ಲಿ ಬೆತ್ತಲೆಯಾಗಿದ್ದೇವೆ ಅನಿಸುತ್ತದೆ. ಮಧ್ಯೆ ಪ್ರವೇಶಿಸಿ ನುಡಿದ ಅಶೋಕನೆಡೆ ಆಶ್ಚರ್ಯದಿಂದ ನೋಡಿದರು ಎಸ್ಪಿ. ಇದೆಂಥ ಮಾತು? ಮೈತುಂಬ ಬೆಲೆ ಬಾಳುವ ಬಟ್ಟೆ ಇದ್ದರೂ ಬೆತ್ತಲೆಯೇ? ಮೇಜ್ ನಗುತ್ತಾ ಅವರ ಸಂಶಯ ಪರಿಹರಿಸಿದ. ದಯವಿಟ್ಟು ಕ್ಷಮಿಸಿ ರಾಮನಾಥ್ ಅವರೇ, ನಾನೆಷ್ಟು ಜಾಗೃತನೋ ಅಷ್ಟೇ ನನ್ನ ಈ ಸಹಾಯಕರು ಸದೈವ ಜಾಗೃತರಾಗಿರುತ್ತಾರೆ. ಅವರಿಗಾಗುತ್ತಿರುವ ಅನುಭವವೇ ನನಗೂ ಆಗುತ್ತಿದೆ. ನಾನೂ ಸಹ ಬಯಲಲ್ಲಿ ಬೆತ್ತಲೆ ನಿಂತಿದ್ದೇನೆ ಅನಿಸುತ್ತಿದೆ. ನಾನಷ್ಟೇ ಅಲ್ಲ, ನೀವೂ ಕೂಡ. ಅಷ್ಟೇ ಏಕೆ, ಈ ರೂಮಿನಲ್ಲಿದ್ದವರು ಎಲ್ಲರೂ ಬೆತ್ತಲೆಯಾಗಿದ್ದಾರೆ. ತಿಳಿಯಿತಾ? ಎಸ್ಪಿ ರಾಮನಾಥರಿಗೆ ಹುಚ್ಚು ಹಿಡಿಯುವಂತಾಯಿತು. ಇದೆಂಥ ಮಾತು? ತಾನು ಬೆತ್ತಲೆ ಎನ್ನುವುದರ ಜೊತೆಗೆ ಜಗತ್ತೆಲ್ಲ ಬೆತ್ತಲೆ ಎನ್ನುತ್ತಿದ್ದಾನಲ್ಲ ಈ ವಿಚಿತ್ರ ಮನುಷ್ಯ. ಒಂದು ನಿಮಿಷ ಇರಿ, ನಿಮಗೇ ಅರ್ಥವಾಗುತ್ತದೆ. ಹೇಮಂತ ವಿಷಯವನ್ನು ಅಲ್ಲೇ ಮುಗಿಸಿ ತನ್ನ ಕಾರ್ಯದಲ್ಲಿ ಮಗ್ನನಾದ. ಕೋಣೆಯ ಮಧ್ಯದಲ್ಲಿ ನಿಂತು ರೂಮಿನ ತುಂಬೆಲ್ಲ ದೃಷ್ಟಿ ಹರಿಸಿದ. ಅವನ ಕಣ್ಣುಗಳು ಕೂದಲೆಳೆಯಷ್ಟು ಜಾಗ ಬಿಡದೆ ಪ್ರತಿಯೊಂದನ್ನು ಕೂಲಂಕಷವಾಗಿ ಪರೀಕ್ಷಿಸತೊಡಗಿದವು. 5-6 ನಿಮಿಷಗಳಲ್ಲಿ ಹೇಮಂತನ ಮುಖದ ಮೇಲೆ ಸಫಲತೆಯ ಕಿರಣ ಮಿಂಚಿತ್ತು. ಸ್ವಲ್ಪ ಅತ್ತ ನೋಡಿ, ಆತ ಬೆರಳು ಮಾಡಿ ತೋರಿಸಿದತ್ತ ಎಲ್ಲರ ದೃಷ್ಟಿ ಹರಿಯಿತು. ಅದೇ ಭಾರೀ ತಲೆಯ ಕರಿನಾಗರ. ಅದರಲ್ಲೇನಿದೆ ವಿಶೇಷ? ರಾಮನಾಥ ಪ್ರಶ್ನಿಸಿದರು. ನೀವು ತಿಳಿದಷ್ಟು ಸಾಮಾನ್ಯವಾದುದಲ್ಲ ಸಾಹೇಬರೇ ಈ ಕರಿನಾಗರ. ಈ ಕರಿನಾಗರವೇ ಮಿಸ್ಟರ್ ಕೆಲಿಯಾನ್ರ ಕೊಲೆಗಾರ ಎಂದರೆ ನೀವು ನಂಬುತ್ತೀರಾ? ಆಮ್, ಏನೆಂದಿರಿ? ಈ ನಿರ್ಜೀವ ಹಾವು ಕೆಲಿಯಾನ್ನನ್ನು ಕೊಂದಿತೆ. ಹೌದು. ಸ್ವಲ್ಪ ಲಕ್ಷ್ಯಗೊಟ್ಟು ನೋಡಿ. ಗೋಡೆಯ ಮೇಲೆ ಸರ್ಪವಿದ್ದ ಪಕ್ಕದಲ್ಲೇ ಅತಿ ಸೂಕ್ಷ್ಮವಾದ ಗೆರೆಯೊಂದು ಕಾಣುತ್ತದೆ. ಆ ಗೆರೆಯೇ ನನ್ನ ಮಾತಿಗೆ ಪುಷ್ಟಿ. ಇದು ಸಾಮಾನ್ಯರು ಗುರುತಿಸಲಿಕ್ಕಾಗದ ಸುಳಿವು. ಕೊಲೆ ನಡೆಯುವ ಮುನ್ನ ಈ ಸರ್ಪ ಮೊದಲಿದ್ದ ಜಾಗದಲ್ಲೇ, ಅಂದರೆ ಈಗ ಕಾಣುತ್ತಿರುವ ಗುರುತಿನಲ್ಲೇ ಇತ್ತು. ಕೊಲೆಯಾದ ನಂತರ ಅದರ ಸ್ಥಾನ ಕೂದಲೆಳೆಯಷ್ಟು ಬದಲಾಗಿದೆ. ಅಂದರೆ ನಿಮ್ಮ ಮಾತಿನ ಅರ್ಥವೇನು? ಈ ಸತ್ತ ಹಾವು ಜೀವಂತವಾಗಿ ಗೋಡೆಯಿಂದಿಳಿದು ಬಂದು ಕೆಲಿಯಾನ್ನನ್ನು ಕಚ್ಚಿ ಮತ್ತೆ ಗೋಡೆಯೇರಿ ತನ್ನ ಜಾಗದಲ್ಲಿ ಕೂಡುತ್ತಿದ್ದಂತೆ ಪುನಃ ಸತ್ತು ಹೋಯಿತೆ? ಅಣಕು ಧ್ವನಿಯಲ್ಲಿ ಕೇಳಿದರು ರಾಮನಾಥ. ಹೌದು, ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಮೈಯೆಲ್ಲ ಪರಚಿಕೊಳ್ಳುವಂತಾಯಿತು ರಾಮನಾಥ. ಇವನ ಜೊತೆ ಮಾತನಾಡುತ್ತಿದ್ದರೆ ಖಂಡಿತವಾಗಿ ತಾವು ಹುಚ್ಚರಾಗುತ್ತೇವೆಂಬ ಸಂಶಯ ಮೂಡಿದ್ದರಿಂದ ಅವರು ಬಾಯಿ ಮುಚ್ಚಿಕೊಂಡು ತೆಪ್ಪಗಾದರು. ಸುಷಮಾಳಿಗೆ ತಡೆಯಲಾರದಷ್ಟು ನಗೆ ಬಂದದ್ದನ್ನು ಪ್ರಯಾಸಪಟ್ಟು ತಡೆದದ್ದು ಅಶೋಕನ ಗಮನಕ್ಕೆ ಬರದಿರಲಿಲ್ಲ. ಆತನ ಮುಖದ ಮೇಲೆ ಮಂದಹಾಸ ಮೂಡಿ ಮಾಯವಾಯಿತು. ನಾವೀಗ ಈ ಸರ್ಪವನ್ನು ಕೆಳಗಿಳಿಸಬೇಕು, ಹೇಮಂತ ಗಟ್ಟಿಯಾಗಿ ನುಡಿದ. ರಾಮನಾಥ ತಮ್ಮ ಜೊತೆಗಿದ್ದ ಕಾನ್ಸ್ಟೇಬಲ್ ಕಡೆ ನೋಡಿದರು. ಅವರ ದೃಷ್ಟಿಯಲ್ಲಿ ಅಡಗಿದ ಆದೇಶ ತಿಳಿದುಕೊಂಡ ಆತ ಮೂಲೆಯಲ್ಲಿದ್ದ ಮೇಜನ್ನು ತಂದು ಸರ್ಪವಿದ್ದ ಗೋಡೆಗೆ ಆನಿಸಿದ. ನಂತರ ಒಂದು ಕುರ್ಚಿ ಎತ್ತಿ ಮೇಜಿನ ಮೇಲಿಟ್ಟ. ಇನ್ನೇನು ಆತ ಮೇಜು ಹತ್ತಿ ನಂತರ ಕುರ್ಚಿ ಮೇಲೇರಿ ಸರ್ಪಕ್ಕೆ ಕೈ ಹಾಕಬೇಕು ಅನ್ನುವಷ್ಟರಲ್ಲಿ ಕಿಟಾರನೆ ಕಿರುಚಿಕೊಂಡು ಹಿಂದಕ್ಕೆ ಸರಿದ. ಆಯತಪ್ಪಿ ಕುರ್ಚಿಯೊಂದಿಗೆ ಆತ ಕಾರ್ಪೆಟ್ ಮೇಲೆ ಉರುಳಿದ. ರಾಮನಾಥ, ಶೇಖರ್ ಹಾಗೂ ಹೋಟೆಲ್ ಮ್ಯಾನೇಜರ್ ಭಯದಿಂದ ಸರ್ಪದೆಡೆ ನೋಡತೊಡಗಿದರು. ಕಾರ್ಪೆಟ್ ಮೇಲೆ ಬಿದ್ದುದರಿಂದ ಹೆಚ್ಚೇನೂ ಪೆಟ್ಟು ತಾಗಿರದ ಆ ಕಾನ್ಸ್ಟೇಬಲ್ ಸಹ ಎದ್ದು ನಿಂತ. ಕರಿನಾಗರದತ್ತಲೇ ನೋಡತೊಡಗಿದ. ನಿರ್ಜೀವವಾಗಿ ಒಂದು ಮಾಡೆಲ್ ನಂತಿದ್ದ ಭಯಾನಕ ಕರಿನಾಗರಕ್ಕೆ ಈಗ ಜೀವ ಮರುಕಳಿಸಿತ್ತು. ಮುಚ್ಚಿದ್ದ ಅದರ ಕೆಂಪು ಕಣ್ಣುಗಳು ತೆರೆದುಕೊಂಡಿದ್ದವು. ಬಾಯಿ ತೆರೆದು ಬುಸ್ ಬುಸ್ ಎಂದು ಅದು ಪೂತ್ಕರಿಸಿತು. ಅದರ ಸೀಳುನಾಲಿಗೆ 4-6 ಬಾರಿ ಹೊರಗೆ ಬಂದು ಒಳಸೇರಿದಾಗ ಎಲ್ಲರೂ ಬೆವೆತಿದ್ದರು. ಮೇಜರ್ ಮೈಯೆಲ್ಲ ಕಣ್ಣಾಗಿ ಜಾಗೃತನಾದ. ಅಶೋಕ ಮತ್ತು ಸುಷಮಾ ಸಹ ಎಚ್ಚೆತ್ತರು. ಎಸ್ಪಿ ರಾಮನಾಥ ಅವರು ಯಾವುದು ಅಸಾಧ್ಯವೆಂದು ತಿಳಿದು ಮೇಜರ್ ಹೇಮಂತನನ್ನು ಹುಚ್ಚ ಎಂದು ತೀರ್ಮಾನಿಸಿದ್ದರೋ ಆ ಅಸಾಧ್ಯ ಘಟನೆ ಅವರ ಕಣ್ಣೆದುರೇ ಸಾಧ್ಯವಾಗಿತ್ತು. ಕರಿನಾಗರ ಗೋಡೆಯಿಂದ ಕೆಳಗಿಳಿಯುತ್ತಾ ಬರುತ್ತಿತ್ತು. ಅದರ ಉದ್ದೇಶವನ್ನರಿತ ಮೇಜರ್ ಎಲ್ಲರಿಗೂ ಆದೇಶ ನೀಡಿದ. ಇದು ಭಯಾನಕ ಸರ್ಪ, ಜೀವಂತವಾಗಿಲ್ಲವೆಂದು ಭಾವಿಸಬೇಡಿ. ಇದು ಸತ್ತಿದ್ದರೂ ಜೀವಂತವಾಗಿರುವುದೇ ಇದರ ವಿಶೇಷ.
ಇದರ ಉಸಿರು ಬಡಿದರೂ ಸಾವು ಖಂಡಿತ. ಎಲ್ಲರೂ ಹಿಂದೆ ಸರಿಯಿರಿ. ಮುಂದಿನ ಕ್ಷಣ ಹೇಮಂತನ ಕೈಯಲ್ಲಿ ರಿವಾಲ್ವರ್ ಕಾಣಿಸಿತ್ತು. ಕರಿನಾಗರದ ಹೆಡೆಗೆ ಗುರಿಯಿಟ್ಟ ಆತ ಬಟನ್ ಅದುಮಿದ. ಪಟ್ ಪಟ್ ಎಂದು ಸೈಲೆನ್ಸರ್ ರಿವಾಲ್ವರ್ನಿಂದ ಹೊರಟ ಗುಂಡುಗಳು ಗೋಡೆಯ ಪ್ಲಾಸ್ಟರ್ ಹಾರಿಸಿದವೇ ವಿನಃ ಸರ್ಪಕ್ಕೆ ತಗಲಲಿಲ್ಲ. ಆಶ್ಚರ್ಯಕರ ರೀತಿಯಲ್ಲದು ತಲೆ ಅಲ್ಲಾಡಿಸಿ ಗುಂಡಿನಿಂದ ತಪ್ಪಿಸಿಕೊಂಡ ಕರಿನಾಗರ ನೆಲದಿಂದ 2 ಗೇಣು ಅಂತರದಲ್ಲಿರುವಂತೆ ಹೇಮಂತ ಬೇರೊಂದು ಉಪಾಯ ಮಾಡಿದ್ದ. ರಿವಾಲ್ವರ್ ಜೇಬಿಗಿಳಿಸಿದ ಆತ ಕಾಟ್ ಮೇಲಿದ್ದ ಬ್ಲ್ಯಾಂಕೆಟ್ ತೆಗೆದು ಬಿಡಿಸಿ ಅದನ್ನು ಕೈಲಿ ಹಿಡಿದ. ಆತ ನಿಧಾನವಾಗಿ ಸರ್ಪದ ಮೇಲೆ ನಡೆಯತೊಡಗಿದ. ಎಲ್ಲರೂ ಅವಾಕ್ಕಾಗಿ ಅವನತ್ತಲೇ ನೋಡುತ್ತಿದ್ದರು. ಹೇಮಂತನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಸುಷಮಾಳ ಎದೆ ಭಯದಿಂದ ಡವಡವ ಬಡಿದುಕೊಳ್ಳಲಾರಂಭಿಸಿತು. ಇದೊಂದು ಅಪಾಯಕಾರಿ ಹೆಜ್ಜೆ. ಕರಿನಾಗರ ತಲೆ ಎತ್ತುತ್ತಿದ್ದಂತೆಯೇ ಹೇಮಂತನು ಆಕ್ರಮಣ ಮಾಡುವುದಕ್ಕೂ ಆತ ತನ್ನ ಕೈಲಿದ್ದ ಬ್ಲಾಂಕೆಟ್ ಅದರ ಮೇಲೆ ಚೆಲ್ಲಿಬಿಟ್ಟಿದ್ದ. ಒಂದೆರಡು ಕ್ಷಣ ಕರಿನಾಗರ ವಿಲಿವಿಲಿ ಒದ್ದಾಡಿ ಗುಸ್ಗುಸ್ ಎನ್ನುತ್ತಾ ಮನ ಬಂದೆಡೆ ಹೆಡೆ ಹೊಡೆಯಿತು. ಒಂದು ಸಾರಿ ಹೆಡೆ ನೆಲಕ್ಕೆ ಬಡಿಯುತ್ತಿದ್ದಂತೆ ಮೊಜಾಯಿಕ್ ಟೈಲ್ ಫಟ್ ಎಂದು ಪೆಣಿಕೆ ಹಾರಿತು. ಅದರೊಂದಿಗೆ ಬಂದ ಪಳಕ್ ಎಂಬ ಸದ್ದು ಕಿವಿಗೆ ಬಡಿದಾಗ ಹೇಮಂತ ಮುಗುಳು ನಗೆ ನಕ್ಕು ತನ್ನಷ್ಟಕ್ಕೆ ತಾನೇ ಗೊಣಗಿಕೊಂಡ. ಹಾವಿನ ಅವತಾರ ಇನ್ನೂ ಮುಗಿಯಿತು. ಕೆಳಗೆ ಬಾಗಿದ ಮೇಜರ್ ಸರ್ಪವನ್ನು ಬ್ಲಾಂಕೆಟ್ನಲ್ಲಿ ಸುತ್ತಿ ಅದನ್ನು ಮೇಲೆತ್ತಿ ಕೆಳಗೆ ಮೊಜಾಯಿಕ್ ಕಲ್ಲಿಗೆ 4-6 ಬಾರಿ ಬಡಿದ, ಅಗಸ ಬಟ್ಟೆ ಬಡಿಯುವಂತೆ. ಎಲ್ಲರೂ ಬೊಂಬೆಯಂತೆ ಅವನನ್ನೇ ನಿರೀಕ್ಷಿಸುತ್ತಿದ್ದರು. ಅವನನ್ನು ತಡೆಯುವ ಶಕ್ತಿ ಯಾರಲ್ಲಿಯೂ ಇರಲಿಲ್ಲ. ಬ್ಲಾಂಕೆಟ್ ಕೆಳಗೆ ಚೆಲ್ಲಿದ ಹೇಮಂತ ನಿಧಾನವಾಗಿ ಅದನ್ನು ಬಿಡಿಸಿದ. ಮುದ್ದೆಯಾದ ಕರಿನಾಗರ ತಲೆಯೊಡೆದುಕೊಂಡು ಅಸುನೀಗಿತ್ತು. ಕೆಳಗೆ ಕುಳಿತ ಆತ ಅದರ ಒಂದೊಂದೇ ಅಂಗಾಂಗ ಪರೀಕ್ಷಿಸತೊಡಗಿದ. ಇನ್ನು ಕರಿನಾಗರದಿಂದ ಅಪಾಯವಿಲ್ಲವೆಂದು ಮನದಟ್ಟಾದಾಗ ಒಬ್ಬೊಬ್ಬರಾಗಿ ಮುಂದೆ ಬಂದು ಅವನೊಂದಿಗೆ ತಲೆ ತೂರಿಸತೊಡಗಿದರು. ಅವರನ್ನುದ್ದೇಶಿಸಿ ಹೇಳಿದ ಮೇಜರ್ ಸುಷಮಾಳತ್ತ ನೋಡುತ್ತಾ, ಸುಷಮಾ, ಈ ಬಾರಿ ನಮ್ಮ ವೈರಿ ಒಬ್ಬ ವಿಜ್ಞಾನಿ ಎಂದು ನಾನು ಹೇಳಿದ್ದು ನಿನಗೆ ನೆನಪಿರಬಹುದು. ಅದಕ್ಕೆ ಇದು 2ನೇ ಪುಷ್ಟಿ. ಇದು ನಿಜವಾದ ಹಾವೇ. ಆದರೆ ನಿರ್ಜೀವವಾದದ್ದು ಈ ಕರಿನಾಗರ ಸತ್ತ ಮೇಲೆ. ಅದರ ನಿಜವಾದ ತಲೆ ಕೊಯ್ದು ಮಿದುಳನ್ನು ಹೊರತೆಗೆಯಲಾಗಿದೆ. ಅದರ ಜಾಗದಲ್ಲಿ ಯಾಂತ್ರಿಕ ಮೆದುಳು ಜೋಡಿಸಲಾಗಿದೆ. ಯಾವ ರೀತಿ ಯಂತ್ರಮಾನವನಿಗೆ ಜೋಡಿಸುತ್ತಾರೋ ಅದೇ ರೀತಿ, ಯಾವ ರೀತಿ ಯಂತ್ರಮಾನವ ತನ್ನ ಯಜಮಾನನ ಆಜ್ಞೆ ಪಾಲಿಸುತ್ತಾನೋ ಅದೇ ರೀತಿ ಈ ಕರಿನಾಗರ ಸಹಿತ ಆಜ್ಞೆ ಪಾಲಿಸುತ್ತಾ ಇದೆ. ಇದರ ಚಟುವಟಿಕೆಗಳನ್ನು ಇದರ ಯಜಮಾನ ತನ್ನ ಪ್ರಯೋಗ ಶಾಲೆಯ ಕೊಠಡಿಯಲ್ಲಿ ಕುಳಿತು ನಿರೀಕ್ಷಿಸುತ್ತಾನೆ. ಅದರೊಂದಿಗೆ ನಿಯಂತ್ರಿಸುತ್ತಾನೆ. ಇದರ ಕಣ್ಣುಗಳಲ್ಲಿ ಜೋಡಿಸಿದ ಸೂಕ್ಷ್ಮ ಕ್ಯಾಮರಾಗಳ ಮುಖಾಂತರ ಆತ ಈ ಕೋಣೆಯ ದೃಶ್ಯವನ್ನು ಸಂಪೂರ್ಣವಾಗಿ ನೋಡಬಲ್ಲ. ನನಗೆನಿಸುವ ಮಟ್ಟಿಗೆ 4 ಗೋಡೆಗೆ ಜೋಡಿಸಿದ ಈ ಸಾರಂಗ, ಹುಲಿಮುಖ ಮುಂತಾದವುಗಳ ಕಣ್ಣುಗಳಲ್ಲಿ ಕ್ಯಾಮರಾ ಜೋಡಿಸಲಾಗಿದೆ. ಅದಕ್ಕಾಗಿಯೇ ನಾನು ಹೇಳಿದ್ದು, ಈ ರೂಮಿನಲ್ಲಿ ಬೆತ್ತಲೆ ನಿಂತಿದ್ದೇವೆ ಅಂತ. ಹೌದು, ನಮ್ಮನ್ನೆಲ್ಲ ಯಾವುದೋ ಅದೃಷ್ಟ ಕಣ್ಣುಗಳು ನೋಡುತ್ತಿವೆ ಎಂದು ನನಗೆ ಅನ್ನಿಸತೊಡಗಿತ್ತು. ಅಶೋಕ ತಟಕ್ಕನೆ ನುಡಿದ. ನನಗೂ ಅಷ್ಟೇ, ಮೊಟಕಾಗಿ ಉತ್ತರಿಸಿದಳು ಸುಷಮಾ. ಅದನ್ನೆಲ್ಲ ನೋಡುತ್ತಾ ಕೇಳುತ್ತಾ ನಿಂತಿದ್ದ ಎಸ್ಪಿ ಹಾಗೂ ಇತರರು ಮಾತನಾಡಲು ಸಹ ಧೈರ್ಯವಿಲ್ಲದೆ ನಿಂತಿದ್ದರು. ಅದೇ ಕ್ಷಣ ಚೆಕ್ ಚೆಕ್ ಚಟಾರ್ ಎಂದು ಒಂದೇ ಸವನೆ ಒಂದೇ ಬಾರಿ ಸಿಡಿದ ಆಯಾ ಪ್ರಾಣಿಗಳ ಕಣ್ಣುಗಳು ಬೆಂಕಿ ಕಿಡಿಕಾರತೊಡಗಿದವು. ಬ್ಲಾಂಕೆಟಿನಲ್ಲಿದ್ದ ಕರಿನಾಗರ ಕೂಡ 2 ನಿಮಿಷಗಳಲ್ಲಿ ಅವೆಲ್ಲ ಸುಟ್ಟು ಭಸ್ಮವಾಗಿದ್ದವು. ರಾಮನಾಥ ಅವರೇ, ಈಗಲಾದರೂ ತಮಗೆ ಇಲ್ಲಿಯವರೆಗೂ ನಾನಾಡಿದ ಮಾತುಗಳ ಅರ್ಥವಾಯಿತೆ? ರಾಮನಾಥ ತಲೆಯಾಡಿಸಿದರು. ಈಗ ದಯವಿಟ್ಟು ತಾವು ಇನ್ನೊಂದು ಕೆಲಸ ಮಾಡಿ. ಈ ಹೋಟೆಲ್ನಲ್ಲಿದ್ದ ಎಲ್ಲ ಇಂಥ ವಿಚಿತ್ರ ಭಯಾನಕ ವಸ್ತುಗಳನ್ನು, ಫ್ಲವರ್ ಪಾಟ್ಗಳನ್ನು, ಚೀನಿ, ಜಪಾನಿ ಮರ್ ಲ್ಯಾಂಪ್ಗಳನ್ನು ಪರೀಕ್ಷಿಸಿ, ತಮಗೆ ಪ್ರತಿಯೊಂದರಲ್ಲೂ ಗುಪ್ತವಾಗಿ ಅಡಗಿಸಲ್ಪಟ್ಟ ಕ್ಯಾಮರಾಗಳು ದೊರೆಯುತ್ತವೆ. ಈ ಹೋಟೆಲನ್ನೇ ತನ್ನ ಒಂದು ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದ ನಮ್ಮ ವೈರಿ ಇದರಿಂದಾಗಿ ಪರಾಜಿತನಾಗುತ್ತಾನೆ. ಶೇಖರ್ನ ಕಡೆ ಹೊರಳಿ ನುಡಿದ ಹೇಮಂತ, ಬನ್ನಿ ಶೇಖರ್, ನಾವಿನ್ನು ಆಸ್ಪತ್ರೆಗೆ ಹೋಗಿ ಶವಾಗಾರದಲ್ಲಿದ್ದ ಕೆಲಿಯಾನ್ನ ಶವ ಪರೀಕ್ಷಿಸಬೇಕಾಗಿದೆ. ಹೇಮಂತ ಬಾಗಿಲೆಡೆ ಭರಭರ ಹೆಜ್ಜೆ ಹಾಕಿದಾಗ ಉಳಿದವರು ಯಂತ್ರ ಚಾಲಿತರಂತೆ ಅವನ ಹಿಂದೆ ನಡೆದರು. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹ ಒಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್